ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಶ್ರೀರಾಮುಲು ಅವರೇ, ತಾವೀಗ ಚುನಾವಣೆಗೆ ಸ್ಪರ್ಧಿಸಿದಿರಿ. ತಾವು BJP ಮತ್ತು ಕಾಂಗ್ರೆಸ್ಗೆ ಸವಾಲಾಗಿ, BJPಯ ಬುನಾದಿಗೆ ಸವಾಲಾಗಿ ಪಕ್ಷೇತರಾಗಿ ತಾವು ಸ್ಪರ್ಧಿಸಿದಿರಿ. ಅಕಸ್ಮಾತ್ ಚುನಾವಣೆಯಲ್ಲಿ ತಾವು ಸೋತ್ರಿ ಅಂದರೆ ಏನು ಮಾಡ್ತೀರಿ? ಪ್ರತಿಯೊಂದು ಹಳ್ಳಿಗಳಲ್ಲಿ ಇವತ್ತು ಶ್ರೀರಾಮುಲು ಅಂದರೆ BJP ಅಂದರೆ ಶ್ರೀರಾಮುಲು ಅನ್ನೋಂಥ ವಾತಾವರಣ ನಾನು ತೊಗೊಂಡು ಬಂದು ಇಟ್ಟಿದ್ದೀನಿ. ನೀವು ಹೇಳ್ತಾ ಇದ್ದೀರಿ, ಒಂದು ಕಡೆ ಇವತ್ತು ಸಾಲವಾಗಿ ಇವತ್ತು ಗಣಿಗಾರಿಕೆಯಲ್ಲಿ ಅಕ್ರಮ ಗಣಿಗಾರಿಕೆಯಲ್ಲಿ ಪಾಲ್ದಾರರಾಗಿದ್ದಾರೆ, ಸಾಕಷ್ಟು ವಂಚಿತ ಮಾಡಿದ್ದಾರೆ ಅನ್ನೋಂಥ ಮಾತನ್ನು ತಾವು ಏನು ಹೇಳ್ತಾ ಇದ್ದೀರೋ, ಇವತ್ತು ಶ್ರೀರಾಮುಲು ಅಂದರೆ ನಾನು ಯಾವತ್ತೂ ಕೂಡ ಗಣಿಗಾರಿಕೆ ನನಗೆ ಯಾವ ಸಂಬಂಧವಿಲ್ಲ. ಯಾಕಂದರೆ ನಾನು ಗಣಿಗಾರಿಕೆದ ಬಗ್ಗೆ ನಾನು ಏನು ಮೈನ್ಸ್ ಅಂದರೆ ಏನು, ಆ ಮೈನ್ಸಲ್ಲಿ ಹೋಗಿ ಕೆಲಸ ಮಾಡೋದೇನು, ಯಾವತ್ತೂ ಕೂಡ ನಾನು ಫುಲ್ ಟೈಮ್ ಪೊಲಿಟಿಷಿಯನ್. ನಾನು ಯಾವತ್ತಿದ್ರೂ ಕೂಡ ನಾನು ರಾಜಕೀಯ ನಾಯಕನಾಗಿ ಇವತ್ತು ಜೀವನವನ್ನು ಮಾಡ್ಕೊಂಡು ಬಂದಿದ್ದೇನೆ ವಿನ ನಾನು ಜನಾರ್ದನ್ ರೆಡ್ಡಿ ಸ್ನೇಹಿತರು ವ್ಯಾಪಾರ ಮಾಡ್ತಿದ್ದರು, ನಾನು ರಾಜಕೀಯವನ್ನು ಮಾಡ್ತಿದ್ದೆ. ನಾನು ಎಲ್ಲ ಕೂಡ ರಾಜಕೀಯದಲ್ಲಿ ಇವತ್ತು ಸಾಕಷ್ಟು ಬಡವ್ರ ಜೊತೆ ಮೆರೆದಿದ್ದೀನಿ, ಮಧ್ಯವರ್ಗದ ಜೊತೆಲಿ ಮೆರೆದಿದ್ದೀನಿ, ಶ್ರೀಮಂತರ ಜೊತೆ ಮೆರೆದಿದ್ದೀನಿ. ಇವತ್ತು ಅವ್ರಿಗೆ ಏನೇ ಕಷ್ಟ ಬಂದರೆ ಕೂಡ ಅವರಿಗೆ ಇವತ್ತು ಬೆನ್ನಿಂದ ಇದ್ದು ಎಲ್ಲ ಸಹಾಯಗಳು ಮಾಡ್ಕೊಂಡು. ಈಗ ಬಹಳಷ್ಟು ಎರಡು ಪ್ರಮುಖ ಪಕ್ಷಗಳು ಕೂಡ ತಾವು ಬಹಳ ನೆಲಮಟ್ಟದಲ್ಲಿದ್ದವರು, ಆನಂತರ ಆಕಾಶ ಎತ್ತರಕ್ಕೆ ಏರ್ಬಿಟ್ರಿ ಹೆಲಿಕಾಪ್ಟರಲ್ಲಿ, ತಾರೆಗಳತ್ತಾದ್ರಿ. ಆದರೆ ಅವು ತಾರೆಗಳೆಲ್ಲ ಉಲ್ಕೆಗಳು ಉದುರು ಬೀಳ್ತಾ ಇದೆ, ಅವರು ಗಟ್ಟಿ ಕುಳಗಳೆಲ್ಲ ಜೊಳ್ಳು ಅನ್ನೋದನ್ನು ನಾವು ಸಾಬೀತುಪಡಿಸ್ತೀವಿ ಅನ್ನುವ ಒಂದು ಮನೋಸ್ಥಿತಿ ಉಳಿದ ಪಕ್ಷಗಳಲ್ಲಿದೆ. ಶ್ರೀರಾಮುಲು ನೆಲಮಟ್ಟದಲ್ಲಿದ್ದಂಥ ನಾಯಕರೇ ಅಂತೇಳಿ ಮುಂಚೆಯಿಂದ ಕೂಡ ಗೊತ್ತು. ಇವಾಗ ಇತ್ತೀಚೆಗೆ ಹೆಲಿಕಾಪ್ಟ್ರಲ್ಲಿ ಅಡ್ಡಾಡ್ತಾ ಇದ್ದಾರೆ ಅಂತೇಳಿ ಭಾಳಷ್ಟು ಜನರಿಗೆ ಗೊತ್ತು. ಇವತ್ತು ಕೊಡೋವನು ತಗೊಳ್ಳೋನು ಭಗವಂತ. ನಾವು ಬಡತನದಲ್ಲಿದ್ವಿ, ಭಗವಂತ ಅವತ್ತಿದ್ದಿಲ್ಲ, ದೇವರು ಜನರ ಮಧ್ಯೆನೇ ಇದ್ದೀವಿ. ನಂತರ ಮಧ್ಯಂತರದಲ್ಲಿ ಭಗವಂತ ಶ್ರೀಮಂತರಾಗಿ ಮಾಡಿದರು, ಹೆಲಿಕಾಪ್ಟರ್ದಲ್ಲಿ ತಿರ್ಗಂತ ಮಾಡಿದ್ರು, ವ್ಯವಸ್ಥೆ ಮಾಡಿದ್ರು ಅಂದ್ರೆ ಆ ಭಗವಂತ ಮಾಡಿದ. ಕೊಡೋವನು ಭಗವಂತೆ, ತಗೊಳೋನು ಭಗವಂತೆ. ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಭಗವಂತ ತಗೊತಾನಂದ್ರಿಗಿನ ನಾವೇನು ಬ್ಯಾಡ ಅನ್ನೋಕ್ಕೆ ಹೋಗಲ್ಲ. ಇವತ್ತು ಅವರು ಶ್ರೀರಾಮುಲುವ್ರನ್ನ ಯಾವುದೋ ಒಂದು ರೀತಿಯಲ್ಲಿ ನಾವು ಸೋಲಿಸ್ತೀವಿ ಅನ್ನೋಂಥ ಅವ್ರಿಗೆ ಏನನ್ನ ಕಾಂಗ್ರೆಸ್ ಅವ್ರಿಗೆ ಇದ್ರೆಗಿನ ಇವತ್ತು 30ನೇ ತಾರೀಕಿಗೆ ಚುನಾವಣೆ ನಡೀತದೆ, 4ನೇ ತಾರೀಕು ರಿಸಲ್ಟ್ಸ್ ಬರ್ತದೆ, ಮತದಾರರು ಯಾರ ಪರವಾಗಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ. ಆ ರೀತಿ ಮನೋಭಾವನೆ ಇರೋರು, ದೇವ್ರು ಕೊಡ್ತಾನೆ ತಗೋತಾನೆ ಅನ್ನೋ ಮನೋಭಾವನೆ ಇರೋರು ಯಾಕೆ ಆ ಸರ್ವಾಧಿಕಾರಿ ಧೋರಣೆಯನ್ನು ಅನುಸರಿಸ್ಕೊಂಡ್ರಿ? ಎಲ್ಲವೂ ನಾವು ಹೇಳಿದಾಗೆ ಆಗಬೇಕು, ಪಕ್ಷ ಮತ್ತು ಸರ್ಕಾರ ನಾವು ಹೇಳಿದಾಗೆ ಕೇಳಬೇಕು, ಇಡೀ ಬಳ್ಳಾರಿ ನಾವು ಹೇಳಿದಾಗ ಕೇಳಬೇಕು ಅನ್ನುವ ಆ ಸರ್ವಾಧಿಕಾರಿ ಧೋರಣೆ ನಿಮ್ಮಲ್ಲಿ ಯಾಕೆ ಬಂತು? ಇವತ್ತು ಕೇವಲ ನಮ್ಮನ್ನು ಟಾರ್ಗೆಟ್ ಮಾಡಿಕೊಂಡು, ಜನಾರ್ದನ್ ರೆಡ್ಡಿನ ಶ್ರೀರಾಮುಲನ್ನ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿ ಏನೇನೋ ಆಗ್ತಿದೆ, ಇಲ್ಲಿ ಬಂದರೆ ಏನೂ ಇಲ್ಲ. ಅಲ್ಲರಿ, ಇಲ್ಲೆಲ್ಲ SP ಗಳಿದ್ದಾರೆ, DC ಗಳಿದ್ದಾರೆ. ಇವತ್ತಿಗೂ ಕೂಡ ನಾವು SP DC ಸರ್ಕಾರ ಅಂದರೆ ಎಲ್ಲ ರೀತಿಯಲ್ಲಿ ಗೌರವ ಕೊಡ್ತೀವಿ. ನಮ್ಮಷ್ಟು ಫ್ರೆಂಡ್ಲಿ ಮೂಮೆಂಟ್ ಯಾರು ಇರೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಪಕ್ಷದಿಂದಲೇ ಆರೋಪ ಇತ್ತು, ತಾವು ಮಂತ್ರಿಗಳಾಗಿದ್ದಾಗಲೂ ಕೂಡ ವಿಧಾನಸೌಧಕ್ಕೆ ಬರ್ತಿರ್ಲಿಲ್ಲ, ಕ್ಯಾಬಿನೆಟ್ ಮೀಟಿಂಗ್ ಮಾತ್ರ ಅಟೆಂಡ್ ಮಾಡ್ತಿದ್ರಿ, ಹೋಗ್ತಿದ್ರಿ, ವಿಧಾನಸೌಧದಲ್ಲಿ ಯಾವತ್ತೂ ಇರ್ತಿರ್ಲಿಲ್ಲ, ಆಡಳಿತ ನಡೆಸೋರೆಲ್ಲ ಅಧಿಕಾರಿಗಳು, ತಾವು ಏನಿದ್ರು ಬಳ್ಳಾರಿಯಲ್ಲಿ ಸೆಟ್ಲ್ ಆಗಿರ್ತಿದ್ರಿ, ತಮ್ಮನ್ನು ಹಿಡಿಯೋದೇ ದೊಡ್ಡ ಕಷ್ಟ, ಏನಿದ್ರು ತಮ್ಮ PAಗಳ ಮೂಲಕನೇ ಎಲ್ಲ ವ್ಯವಹಾರಗಳು ಆಗಬೇಕು ಅನ್ನೋ ಮಾತುಗಳು ಚಾಲ್ತಿಯಲ್ಲಿದೆ. ನಿಮ್ಮ ಪಕ್ಷದವರೇ ಅದನ್ನು ಮಾತಾಡ್ತಾರೆ ನೋಡ್ರಿ. ಯಾವತ್ತಿದ್ರೂ ಕೂಡ ಇವತ್ತು ನಾನು ಕರ್ನಾಟಕ ರಾಜ್ಯದಲ್ಲಿ ಉದ್ದಗಲಕ್ಕೆ ನಾನು ಪ್ರವಾಸವನ್ನು ಮಾಡಿದ್ದೀನಿ. ಸುಮಾರಾಗಿ ನಾನು ಮಂತ್ರಿಯಾಗಿ 108 ಯೋಜನೆ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ತಂದಂಥವನು ನಾನು. ಸುಮಾರಾಗಿ 4 ಕೋಟಿಗಳು ಕರೆಗಳು ಬಂದರೆ ಸುಮಾರಾಗಿ ಅದರಲ್ಲಿ 10.5 ಲಕ್ಷ ಜನರನ್ನ ಪ್ರಾಣ ಉಳಿಸಿದಂಥ ಕೆಲಸ ಇವತ್ತು 108 ಆರೋಗ್ಯ ಕವಚ ಅನ್ನೋಂಥ ಒಂದು ಸ್ಕೀಮನ್ನು ಅಂತಂದೆ. ನಂತರ ಸುಮಾರಾಗಿ 45% ಅಂದ್ರೆ 45% ಹೆಣ್ಣುಮಕ್ಕಳ ಹೆರಿಗೆ ಇವತ್ತು ಆ್ಯಂಬುಲೆನ್ಸ್ಗಳಲ್ಲಿ ಆಗೋಂಥ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ವಾಜಪೇಯಿ ಆರೋಗ್ಯಶ್ರೀ ಯೋಜನೆಯಲ್ಲಿ ಸುಮಾರಾಗಿ 50 ಕೋಟಿ ರೂಪಾಯಿ ಖರ್ಚು ಮಾಡಿ ಎಲ್ಲರಿಗೂ ಕೂಡ ಸುಮಾರಾಗಿ 300 ಕಾಯಿಲೆಗಳಲ್ಲಿ ಎಂಥ ಒಂದು ಕಾಯಿಲೆ ಬಂದರೆ ಕೂಡ 2 ಲಕ್ಷ ರೂಪಾಯಿವರೆಗೆ ಫ್ರೀಯಾಗಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳಲ್ಲಿ ಟ್ರೀಟ್ಮೆಂಟ್ ಕೊಡೋಂಥ ಕೆಲಸ ನಾನು ಮಾಡಿದ್ದೀನಿ. ಕೆಲವು ಜನರಿಗೆ ನಾನು ಬೆಳೆಯೋದು ಕೂಡ ನಮ್ಮ ಪಕ್ಷದಲ್ಲಿ ಅವ್ರಿಗೆ ಸರಿ ಹೋಗಲ್ಲ. ಯಾಕಂದ್ರೆ ಶ್ರೀರಾಮುಲು ನಾಳೆ ಬೆಳೆದರೆ ಎಲ್ಲಿ ಕೌಂಟ್ರ್ ಆಗ್ತಾವ ನಮಗೆ, ಆ ಕೌಂಟ್ರ್ ಆಗೋದನ್ನು ತಪ್ಪಿಸ್ಕೋಬೇಕು. ಇದು ರಾಜಕೀಯದಲ್ಲಿ ಹೆಂಗಾಗ್ತಾವ ಅಂದ್ರೆ ಈಗ ಒಂದೊಂದು ಸರಿ ಒಬ್ಬರು ನೋಡಿದ್ರೆ ಒಬ್ರು ಸರಿ ಹೋಗೋದೇ ಇಲ್ಲ. ಸರಿ, ಈಗ ನಿಮ್ಮ ಜೊತೆ ಬಳ್ಳಾರಿಯ ಅನೇಕ ಶಾಸಕರುಗಳು, MP ಗಳು ನಿಮ್ಮ ಜೊತೆ ನಿಂತಿದ್ದಾರೆ. ಶಾಂತ ಅವರು ತಮ್ಮ ಸಹೋದರಿ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ, ನಮ್ಮ ಪಕ್ಷನ ಬೇಕಾದ್ರೆ ಉಚ್ಚಾಡಿಸಿ ಅವ್ರ ಜೊತೆ ನಿಂತ್ಕೋತೀವಿ ಅಂತ ಹೇಳಿ. ಅವ್ರನ್ನೆಲ್ಲ ಹೇಗೆ ತಮ್ಮ ಬೆಂಬಲಕ್ಕೆ ತಗೋತೀರಾ? ಅವರೆಲ್ಲ ತಮ್ಮ ಬೆಂಬಲ ಮಾಡ್ತಾರಾ? ಅವ್ರ ಬೆಂಬಲನ ತಾವು ಬಯಸ್ತೀರಾ? ಹಾಗೇನಾದರೂ ಅವ್ರು ನಿಮ್ಮ ಜೊತೆ ನಿಂತ್ಕೊಂಡ್ರೆ ಅದು ಪಕ್ಷ ವಿರೋಧಿ ಚಟುವಟಿಕೆ ಆಗುತ್ತೆ, ಅವ್ರ ಪಕ್ಷದಿಂದ ಆಚೆ ಹಾಕ್ತಾರೆ ಅವ್ರನ್ನ. ಶ್ರೀರಾಮುಲು ಅಂದರೆ ಏನನ್ನೋದು ಗೊತ್ತು ಎಲ್ಲರಿಗೆ. ಇವತ್ತು ಗ್ರಾಮ ಪಂಚಾಯತಿಂದ ಪಾರ್ಲಿಮೆಂಟ್ ತನಕ, ನಂತರ ಈ ಕಡೆ ಸುತ್ತಮುತ್ತ ಜಿಲ್ಲೆಗಳಲ್ಲಿ ಕೂಡ ಇವತ್ತು ಶ್ರೀರಾಮುಲು ಅಂದರೆ ಹೆಸರಿದೆ ಅಂತ ಹೇಳಿದ್ರಿನ. ಶ್ರೀರಾಮುಲು ಅಂದ್ರಿನ ಒಬ್ಬ ಒಳ್ಳೆ ಮನುಷ್ಯ, ಪ್ರೀತಿಗೆ ಹತ್ತಿರ ಆದಂಥ ಮನುಷ್ಯ.
ಒಬ್ಬ ಅಲ್ಲ, ಅದು ಮಾತಿನ ಬೇರೆ. ಮೇಲೆ ಈ ಇದ್ದಂಥ ಪಕ್ಷದ ಮನುಷ್ಯ ವಿಚಾರ ಬಂದಾಗ ಇದು ಬೇರೆ ಇವತ್ತು ಎಲ್ಲರಿಗೂ ಕೂಡ ಒಂದು ವಿಶ್ವಾಸ ಇರೋ ಕಾರಣ ನಾನು ಇವತ್ತು ಏನು ಹೇಳ್ತಾ ಇದ್ದೀನಿ ಅಂದರೆ ತಮ್ಮ ಮೂಲಕ ಯಾರು ಕೂಡ ಪಕ್ಷದಲ್ಲಿದ್ದಂಥ ನಾನು ಒಬ್ಬನೇ ರಾಜೀನಾಮೆ ಕೊಟ್ಟಿದ್ದೀನಿ, ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ, ನಾನು ಒಬ್ಬನೇ ರಾಜೀನಾಮೆಯನ್ನು ಕೊಟ್ಟು ಎಲ್ಲರನ್ನೂ ಕೂಡ ಪಕ್ಷದಲ್ಲಿ ಉಳಿರಿ ಅಂತೇಳಿ ನಾನು ಹೇಳಿದ್ದೀನಿ. ಪಕ್ಷದಲ್ಲೇ ಉಳಿರಿ ತಾವು. ಅವ್ರು ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ ನಾನು ಅಂದ್ರೆ ಪಕ್ಷ ವಿರೋಧಿ ಚಟುವಟಿಕೆ ನಾನು ಇವತ್ತು ಕೂಡ ಹೇಳ್ತಾ ಇದ್ದೀನಿ, ಯಾರನ್ನ ಬಲವಂತವಾಗಿ ನಾನು ಕರಿತಾ ಇಲ್ಲ, ಯಾರನ್ನ ಬರ್ತೀರಂದ್ರೆ ಬ್ಯಾಡ ಅನ್ನೋಕೆ ಹೋಗ್ತಾ ಇಲ್ಲ. ಈಗ ಈಶ್ವರಪ್ಪ ಏನ್ ಹೇಳ್ತಾರೆ ರಾಜ್ಯಾಧ್ಯಕ್ಷರು ಅಂದ್ರೆ ಅವರೆಲ್ಲರೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಯ ಪರ ಚುನಾವಣೆಗೆ ಬರ್ತಾರೆ, ನಮ್ಮ ಅಭ್ಯರ್ಥಿಯ ಪರವಾಗಿ ಮಾಡ್ಲಿ, ಗಾದಿಲಿಂಗಪ್ಪನವ್ರ ಪರವಾಗಿ ಅವರು ಚುನಾವಣೆಯಲ್ಲಿ ಮತ ಕೇಳೋಕೆ ಬರ್ತಾರೆ, ಮಾಡ್ಲಿ, ನಾನು ಬ್ಯಾಡ ಅನ್ನೋಕೆ ರಾಮುಲು ಜೊತೆ ಹೋಗಲ್ಲ. ನಾನು ಎಲ್ಲರನ್ನ ಪಕ್ಷದಲ್ಲಿ ಇರಲಿ ಅಂತೇಳಿ ಇವತ್ತು ಕೂಡ ನಾನು ಅವರೆಲ್ಲರನ್ನ ಕಳಕಳಿಯಿಂದ ಮತ್ತೆ ವಿನಂತಿ. ಅವರೆಲ್ಲರೂ ಕೂಡ ನಿಮ್ಮ ಬೆಂಬಲಕ್ಕೆ ನಿಮ್ಮ ಜೊತೆ ನಿಂತಿದ್ದಾರೆ. ಅವರು ಅಲ್ಲಿ ನನ್ನಲ್ಲಿದ್ದಂಥ ಒಳ್ಳೆತನ ಇವತ್ತು ನಾನು ಅವರ ಒಳ್ಳೆತನ ಇರೋ ಕಾರಣ ನಮ್ಮೆಲ್ಲರೂ ಕೂಡ ಯೂನಿಟಿ ಆಗಿ ಇವತ್ತು ನಾವು ಏನೇ ಬರಲಿ, ಒಳ್ಳೇದಾಗಲಿ ಕೆಟ್ಟದಾಗಲಿ ಶ್ರೀರಾಮ್ನಿಂದ ಇರಬೇಕಂತೇಳಿ ಅವರು ಬಂದು ನಿಂತು ಮಾಡ್ತಾ ಇದ್ದಾರೆ. ನಾನು ಯಾರನ್ನು ಕರೆಯಕ್ಕೆ ಹೋಗಲ್ಲ. ಒನ್ಸ್ ಅಗೇನ್ ತಾವು ಸರ್ಕಾರವನ್ನು ಬೆದರಿಸ್ತಾ ಇದ್ದೀರಿ. ಇಲ್ಲ, ಜನ ಶಾಸಕರು ನಿಮ್ಮ ಜೊತೆ ಇದ್ದಾರೆ ಅವರು ಪಕ್ಷವನ್ನು ಉಚ್ಚಾಟಿಸಿದ್ರೆ ಸರ್ಕಾರ ಬಿದ್ದೋಗುತ್ತೆ. ಇಲ್ಲ, ಸರ್ಕಾರವನ್ನು ಬೀಳಬಾರ್ದು ಅನ್ನೋಂಥ ಉದ್ದೇಶದಿಂದ ಜನರು ಏನು 6 ಕೋಟಿ ಜನರು ಇವತ್ತು ಏನು ತೀರ್ಮಾನ ತಗೊಂಡಿದ್ದಾರೋ ಆ ಸರ್ಕಾರ ಬೀಳಬಾರ್ದು, ಸರ್ಕಾರ ಬಿದ್ದರೆಗಿನ ಜನರಿಗೆ ನುಕ್ಸಾನ ಆಗುತ್ತೆ, ಜನರಿಗೆ ಹೊರೆ ಆಗುತ್ತೆ ಅನ್ನೋಂಥ ಉದ್ದೇಶದಿಂದನೇ ಇವತ್ತು ಎಲ್ಲರೂ ಕೂಡ ಅಲ್ಲಿ ಉಳಿರಿ, ನಾನೊಬ್ಬನೇ ರಾಜೀನಾಮೆ ಕೊಡ್ತೀನಿ, ನಾನು ಪುನಃ ಚುನಾವಣೆಯಿಂದ ಗೆದ್ದು ಬರ್ತೀನಿ, ಇಡೀ ರಾಜ್ಯಕ್ಕೆ ದೇಶಕ್ಕೆ ಒಂದು ಸಂದೇಶ ಕೊಡ್ತೀನಿ, ಶ್ರೀರಾಮ್ಲಂದ್ರೆ ಸ್ವಾಭಿಮಾನ ಅಂದರೆ ಶ್ರೀರಾಮ್ಲು ಅನ್ನೋಂಥ ಒಂದು ಸಂದೇಶ ಕೊಡಬೇಕನ್ನೋಂಥ ಉದ್ದೇಶದಿಂದಲೇ ನಾನೊಬ್ಬನೇ ಹೊರಗಡೆ ಬಂದಿದ್ದೀನಿ. ಇಲ್ಲಾಂದ್ರೆ ಎಲ್ಲರನ್ನ ರಾಜೀನಾಮೆ ಕೊಟ್ಟು ಸರ್ಕಾರ ಹಾಗಾದ್ರೆ ಈಗ ಇಲ್ಲೂ ಬಳ್ಳಾರಿ ಶಾಸಕರು MP ಗಳು ನಿಮಗೆ ಸಪೋರ್ಟ್ ಮಾಡ್ತಾರೋ ಮಾಡಲ್ವೋ? 100% ಅವರು ಸಪೋರ್ಟ್ ಮಾಡ್ತಾರೆ ಅನ್ನೋಂಥ ವಿಶ್ವಾಸ ನನಗಿದೆ. ಮಾಡಿದ್ರೆ ಅವ್ರ ಪಕ್ಷ ವಿರೋಧಿ ಚಟುವಟಿಕೆ ಆಗುತ್ತೆ, ಅವ್ರ ಪಕ್ಷದ ವಿರೋಧಿ ಚಟುವಟಿಕೆ ಆಗುತ್ತೆ. ನಾನು ಬ್ಯಾಡ್ ಅಂತ ಹೇಳ್ತಾ ಇದ್ದೀನಿ, ನಾನು ಬ್ಯಾಡ್ ಅಂತ ಇದ್ದೀನಿ, ಇವತ್ತು ಕೂಡ ಬ್ಯಾಡ್ ಅಂತ ಇದ್ದೀನಿ. ನೀವು ಹೋಗಿ ಪಕ್ಷದಲ್ಲಿ ಕೆಲಸ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ. ಇವತ್ತು ನನಗೆ ಸ್ವಂತ ಶಕ್ತಿ ಇದೆ, ನಾನು ನನ್ನ ಕ್ಷೇತ್ರದಿಂದ ಗೆದ್ದು ಬರ್ತೀನಿ, ಯಾರೇ ಸಪೋರ್ಟ್ ಮಾಡೋದು ಬೇಡ, ನೀವು ದಯವಿಟ್ಟು ಪಕ್ಷಕ್ಕೆ ಹೋಗ್ರಮ್ಮ ಅಂತೇಳಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಅವರೆಲ್ಲ ಏನು ರಾಜೀನಾಮೆ ಕೊಡ್ತಾರಾ ಅಥವಾ ರಾಜೀನಾಮೆ ಕೊಡಲ್ಲ, ಏನೂ ಕೊಡಲ್ಲ. ಸುಮ್ಮನೆ ಅವರು ಏನಿದ್ರಿಗಿನ ಅವ್ರು BJPಯಲ್ಲೇ ಉಳ್ಕೊತಾರೆ. ಕೆಲವು ಮಂದಿ ಅಲ್ಲಿ ನನ್ನ ಹತ್ರ ಸ್ನೇಹಿತರಿದ್ದಂಥವ್ರು ಪ್ರಚಾರ ಮಾಡಿ ಏನೋ ಪ್ರಚಾರಕ್ಕೆ ಬಂದರೆ ಬರ್ತಾರೆ, ಇಲ್ಲಿದ್ರಿಲ್ಲ. ನಾನು ಕರೆಗೆ ಕೂಡ ಹೋಗಲ್ಲ ಅವ್ರನ್ನ. ಅವ್ರ ಪಾಟಿಗೆ ಅವ್ರು ಸುಮ್ಮನೆ ಇರ್ತಾರೆ. ನನ್ನ ಕ್ಷೇತ್ರ ನಾನು 100% ನಾನು ಒಬ್ಬನೇ ತಿರುಗಾಡಿ ನಾನು ಎಲ್ಲರೂ ಯಾರನ್ನ ಬರಲಿ, ಸರ್ಕಾರ ಬಂದು ಇಲ್ಲಿ ಕೂಡಲಿ, ಎಲ್ಲ ಹಳ್ಳಿಗೆ ಒಂದು ಮಂತ್ರಿ ಕೂಡಲಿ, ಒಂದು ಪಂಚಾಯತಿ ಒಂದೊಂದು ಮಂತ್ರಿ ಕೊಡಲಿ, ಮುಖ್ಯಮಂತ್ರಿಗಳು ಬಂದು ಇಲ್ಲಿ ಕೂಡಲಿ, ನಾನು ಗೆಲ್ತೀನಿ ಅನ್ನೋಂಥ ವಿಶ್ವಾಸ ಇದೆ. ನಾನು ಗೆಲ್ತೀನಿ. ನಾನು ಒಬ್ಬನೇ ಸ್ವತಃವಾಗಿ ನಾನು ಒಬ್ಬನೇ ಹಳ್ಳಿಗೆ ತಿರುಗಾಡಿ, ಮನೆ ತಿರುಗಾಡಿ ಜನರ ಮನವೊಲಿಸಿ ನಾನು ಗೆಲ್ತೀನಿ ಅನ್ನೋಂಥ ವಿಶ್ವಾಸ ನನಗಿದೆ. ಗೆದ್ದು ಬಂದು ನಾನು ಪುನಃ ವಿಧಾನಸೌಧ ಬರ್ತೀನಿ. ಹಾಗಾದರೆ ಕಾನೂನಿನ ಅಥವಾ CBIನ ಕೋರ್ಟ್ನ ಯಾವುದೇ ಭಯ ಇಲ್ಲ, ತಮ್ಮದೇ ಹಿಂದಿನ BJP ಪಕ್ಷದ ಬಗ್ಗೆ ಭಯ ಇಲ್ಲ, ವಿರೋಧ ಪಕ್ಷದ ಬಗ್ಗೆ ಭಯ ಇಲ್ಲ, ತಾವು ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದು ಬರ್ತೀರಿ, ತಮಗೆ ಯಾವ ಭಯನೂ ಇಲ್ಲ. ನಾನು ಯಾವುದು ಬೈಬೀಳ ಪ್ರಶ್ನೆನೇ ಇಲ್ಲ, ನಾನು ಇದಕ್ಕೆ ಬೈಬೀಳಲ್ಲ. ನಾನು ಸೊ ಶ್ರೀರಾಮುಲು ಏಕಾಂಗಿ ಅಲ್ಲ. ಹಾಗಾದ್ರೆ ನಾನು ಏಕಾಂಗಿ ಅಲ್ಲ, ನನ್ನ ಮಧ್ಯೆ ಜನರಿದ್ದಾರೆ. ಸೊ ತಮಗೆ ಅನಾಥ ಪ್ರಜ್ಞೆ ಕಾಡ್ತಾ ಇಲ್ಲ. ನಾನು ಯಾವ ರೀತಿಯಲ್ಲೂ ಕೂಡ ಅನಾಥ ಪ್ರಜ್ಞೆ ಕಾಡ್ತಾ ಇಲ್ಲ. ನಾನು ಎಲ್ಲರ ಜೊತೆಲಿ ಕೂಡ ಜನರ ಸೊ ಯಾವುದೇ ನಾಯಕರನ್ನ ಬಹಿರಂಗವಾಗಿ ಇಂಥವರಿಂದ ನಮ್ಗೆ ಅನ್ಯಾಯ ಆಯಿತು ಅಂತ ಹೇಳಲ್ಲ. ನಾನು ಹೇಳಕ್ ಹೋಗಲ್ಲ, ಯಾಕಂದ್ರೆ ಚುನಾವಣೆ ಸಂದರ್ಭದಲ್ಲಿ ಬಹಿರಂಗಪಡಿಸ್ತೀನಿ ಅಂತ ಹೇಳಿದ್ರಿ. ಅವರು ದೊಡ್ಡವರು, ಅವ್ರ ಬಗ್ಗೆ ನಾನು ಯಾವತ್ತೂ ಕೂಡ ನಾನು ಟೀಕೆ ಮಾಡಿ ಅವ್ರ ಬಗ್ಗೆ ಹೇಳೋದ್ರಿಂದ ನೋವಾಗುತ್ತೆ. ಅವ್ರ ಬಗ್ಗೆ ಏನು ಹೇಳೋಕ್ಕೆ ಹೋಗಲ್ಲ. ನಾನು ಚುನಾವಣೆಯಲ್ಲೂ ಕೂಡ ಯಾರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ, ಯಾರನ್ನ ಭಯಕ್ಕೆ ಕೂಡ ಹೋಗಲ್ಲ ನಾನು. ರೈಟ್ ಶ್ರೀರಾಮುಲು ಅವ್ರು ನಮ್ಮ ಜೊತೆ ಅನೇಕ ವಿಚಾರಗಳನ್ನು ಇಷ್ಟೊತ್ತೆ ಹಂಚ್ಕೊಂಡ್ರಿ, ಅನೇಕ ವಿಚಾರಗಳನ್ನು ಮನಸ್ಸು ಬಿಚ್ಚಿ ಮಾತಾಡಿದ್ರಿ. ನಮ್ಮ ಜೊತೆ ಇಷ್ಟೊತ್ತು ಮಾತಾಡೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್. ಇದಿಷ್ಟು ಶ್ರೀರಾಮುಲು ಅವರ ಜೊತೆಗಿನ ಟಾರ್ಗೆಟ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.